ಅಚಾನಕ್ಕಾಗಿ ಅದರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ನೀವು ಹೊರಡ್ತೀರ. ಮೊದಲು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ನೋಡೋದಾದರೆ, ಮೊದಲು ಗುರು ಹಿರಿಯರನ್ನು ಕೇಳಿ ತಿಳ್ಕೋಬೇಕು. ಅಲ್ಲೂ ನಮಗೆ ಸಮಾಧಾನ ಆಗಲಿಲ್ಲ ಅಂದಾಗ ನಾವು ಶೋಧ ಮಾಡಬೇಕು. ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು. ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಯುಕ್ತರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ. ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್, ಶೇರ್, ಕಾಮೆಂಟ್ ಮಾಡಿ ಹಾಗೂ ಇನ್ನೂ ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ? ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಖಜಾನೆಯ CET ನೆಟ್ ವಿಶೇಷ ಪರೀಕ್ಷಾ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇವತ್ತು ನಾವು ಮತ್ತೆ KCET ಮತ್ತು ನೀಟ್ ಪರೀಕ್ಷೆಗಳಿಗೆ ವಿಶೇಷವಾಗಿ ಸಮಾಜಶಾಸ್ತ್ರದಲ್ಲಿ ನಾವು ಓದಬೇಕಾದಂತಹ ಅಂಶಗಳ ಬಗ್ಗೆ ಈಗಾಗಲೇ ತಿಳ್ಕೊಳ್ತಾ ಇದ್ವಿ. ಈಗಾಗಲೇ ಒಂದು ಸಂಚಿಕೆಯನ್ನು ನಾವು ಪೂರ್ಣಗೊಳಿಸಿದ್ದೇವೆ. ಅದರಲ್ಲಿ ಒಂದಿಷ್ಟು ಮಾಹಿತಿಯನ್ನು ಕೊಡಲಾಗಿತ್ತು. ಪ್ರಮುಖವಾಗಿ ನಾವು ಇವತ್ತಿನ ತರಗತಿಯಲ್ಲಿ ಸಂಶೋಧನೆ ಅಂತಕ್ಕಂತಹ ವಿಷಯವನ್ನು ಸಮಗ್ರವಾಗಿ ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಸಂಶೋಧನೆ ಎಂದರೇನು, ಸಂಶೋಧನೆಯ ಗುಣಲಕ್ಷಣಗಳು, ಹಾಗೆ ಸಂಶೋಧನೆಯ ಅರ್ಥ, ಹಾಗೆ ಯಾವ ಯಾವ ಹಂತಗಳಿದೆ ಸಂಶೋಧನೆಯಲ್ಲಿ ಅನ್ನೋದ್ರ ಬಗ್ಗೆ ನಾವು ತಿಳಿಯುವಂಥ ಪ್ರಯತ್ನವನ್ನು ಮಾಡೋಣ. ಸ್ನೇಹಿತರೆ, ಈ ತರಗತಿಯನ್ನು ನೀವೆಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ. ಹಾಗೆ ನಿಮ್ಮೆಲ್ಲ ಪರೀಕ್ಷೆಗಳಿಗೂ ಶುಭವಾಗಲಿ ಅಂತಕ್ಕಂತಹ ಪ್ರಾರ್ಥನೆ ನಮ್ಮದು. ಹಾಗಾದರೆ ಸಂಶೋಧನೆ ಅಂದರೆ ಏನು? ಸಾಮಾನ್ಯವಾಗಿ ಹೇಳೋದಾದರೆ, ಒಬ್ಬ ವ್ಯಕ್ತಿ ತನ್ನ ಸುತ್ತಮುತ್ತಲಿನ ಘಟನೆಗಳನ್ನು ಪರಿಶೀಲಿಸುವುದು ಅಥವಾ ತನ್ನದೇ ಆದ ದಾಟಿಯಲ್ಲಿ ಅವುಗಳ ಬಗ್ಗೆ ಸಮಗ್ರವಾಗಿ ಹುಡುಕಾಟ ನಡೆಸುವುದು. ರಿಸರ್ಚ್ ಅಂದರೆ ಪುನಃ ಪುನಃ ಹುಡುಕು ಅಂತಕ್ಕಂತಹ ಅರ್ಥವನ್ನು ಕೊಡುತ್ತೆ. ನೋಡಿ, ಯಾವುದೋ ಒಂದು ವಿಷಯ ಇದೆ. ಉದಾಹರಣೆಗೆ ಹಾಸನದಲ್ಲಿ ನಡೆದಂತಹ ಒಂದು ಇತ್ತೀಚೆಗೂ ಕೂಡ ನಡೀತಾ ಇರತಕ್ಕಂತಹ ಈ ಹೃದಯಾಘಾತದ ಬಗ್ಗೆ ಒಂದು ತನಿಖೆಯನ್ನು ಅಥವಾ ಇದು ಯಾಕೆ ಆಗ್ತಾ ಇದೆ ಅಂತಕ್ಕಂತಹ ವಿಷಯವನ್ನು ತಿಳ್ಕೊಳ್ಳೋದಕ್ಕೆ ನಮ್ಮ ವೈದ್ಯರ ತಂಡ ಒಂದು ಸಂಶೋಧನೆಯನ್ನು ನಡೆಸ್ತು ಅಂದಾಗ ಎಲ್ಲ ಕಡೆ ಅವರು ಕೂಡ ಓಡಾಡಿದ್ರು. ಅಂದರೆ ಕ್ಷೇತ್ರ ಕಾರ್ಯ ಅಂತಕ್ಕಂಥದ್ದನ್ನು ಮಾಡಬೇಕಾಗುತ್ತೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾಹಿತಿಯನ್ನು ಕೊಡ್ತೀನಿ ನಿಮಗೆ. ಸೊ ಇಲ್ಲಿ ಏನಾಗುತ್ತೆ, ಯಾವುದೋ ಒಂದು ವಿಷಯದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸುವುದು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಅಂತ ಬರುತ್ತೆ. ನೋಡಿ, ಪ್ರತ್ಯಕ್ಷವಾಗಿ ಅಂದರೆ ಯಾವುದೇ ಒಂದು ಘಟನೆಯನ್ನು ತಾನು ಕಣ್ಣಾರೆ ಕಂಡು ಅವುಗಳ ಬಗ್ಗೆ ತನ್ನ ಅನಿಸಿಕೆಗಳನ್ನು ದಾಖಲಿಸ್ತಕ್ಕಂಥದ್ದನ್ನು ನಾವು ಸಂಶೋಧನೆ ಅಂತ ಕರಿತೀವಿ. ಇನ್ನೊಂದು ಪ್ರಕಾರದಲ್ಲಿ ಪರೋಕ್ಷ ಸಂಶೋಧನೆ ಅಂದರೆ ಯಾವುದೋ ಒಂದು ವಿಷಯವನ್ನು ಇಟ್ಕೊಂಡು ಅವುಗಳ ಬಗ್ಗೆ ಹಿಂದೆ ಬರೆದಂತಹ ಲೇಖನಗಳ ಆಧಾರದ ಮೇಲೆ ಇಲ್ಲಿ ಸಂಶೋಧನೆಯನ್ನು ಕೈಗೊಳ್ಳಲಾಗುತ್ತೆ. ಸೊ ಹಾಗಾಗಿ ಈ ಎಲ್ಲ ಅಂಶಗಳ ಬಗ್ಗೆ ನೀವು ಗಮನವಹಿಸಬೇಕು. ಹಾಗಾದರೆ ಸಂಶೋಧನೆ ಅಂದರೆ
ಏನು ಅನ್ನೋದನ್ನು ಈಗ ನೋಡೋಣ. ಇಲ್ಲಿ ಪ್ರಮುಖವಾಗಿ ಸಂಶೋಧನೆ ಅಂತಕ್ಕಂಥದ್ದು ಒಂದು ಸಮಾಜದ ಪ್ರಗತಿಗಾಗಿ ತನ್ನದೇ ಆದಂತಹ ಕೊಡುಗೆಯನ್ನು ನೀಡ್ತದೆ. ಇಷ್ಟೇ ಅಲ್ಲದೆ ಒಬ್ಬ ವ್ಯಕ್ತಿ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಅಥವಾ ಆಳವಾದ ಅಧ್ಯಯನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ನೋಡಿ, ಈ ಸಂಶೋಧನೆ ಅಂತಕ್ಕಂಥದ್ದು ಒಂದು ವಿಷಯದ ಬಗ್ಗೆ ವ್ಯಕ್ತಿಗೆ ತಿಳುವಳಿಕೆ ಮೂಡಿಸೋದಷ್ಟೇ ಅಲ್ಲದೆ ಆ ಒಂದು ವಿಷಯದ ಬಗ್ಗೆ ಸಮಗ್ರವಾಗಿ ತನಿಖೆ ಮಾಡ್ತಕ್ಕಂಥದ್ದು ಅಥವಾ ಅದರ ಬಗ್ಗೆ ಯೋಚನೆ ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯವನ್ನು ಈ ಸಂಶೋಧನೆಯು ಬೆಳೆಸ್ತದೆ. ಈ ಸಂಶೋಧನೆ ನಡೆಸ್ತಕ್ಕಂತಹ ಸಂದರ್ಭದಲ್ಲಿ ಇದು 1-2 ದಿನದಲ್ಲಿ ಮುಗಿತಕ್ಕಂತಹ ಕೆಲಸ ಅಲ್ಲ. ಬದಲಾಗಿ ಇಡೀ ತಿಂಗಳುಗಳ ಕಾಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಈ ಸಂಶೋಧನೆಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಕೆಲವು ಬಾರಿ 2 ತಿಂಗಳು 3 ತಿಂಗಳು ಈ ರೀತಿಯ ಸಂಶೋಧನೆಗಳು ಅಥವಾ ಸರ್ಕಾರಗಳೇ ಒಂದಿಷ್ಟು ವರದಿಗಳನ್ನು ಕೊಡಬೇಕು ಅಂತಕ್ಕಂತಹ ಆದೇಶವನ್ನು ಹೊರಡಿಸಿದಾಗ ಆ ಸಂಶೋಧನೆ ಮಾಡ್ತಕ್ಕಂತಹ ಒಂದು ತಂಡಗಳು ಸೃಷ್ಟಿಯಾಗ್ತವೆ. ಸೊ ಹೀಗಾಗಿ ಸಂಶೋಧನೆ ಅಂತಕ್ಕಂಥದ್ದು ಒಬ್ಬ ವ್ಯಕ್ತಿಗೆ ತನ್ನ ಜ್ಞಾನವನ್ನು ಹೆಚ್ಚಿಸಿಕೊಳ್ಳೋದಷ್ಟೇ ಅಲ್ಲದೆ ಒಂದು ಹೊಸ ಆವಿಷ್ಕಾರಕ್ಕೆ ಇದು ಮುನ್ನುಡಿಯನ್ನು ಬರೆಯುತ್ತದೆ. ಈ ಸಂಶೋಧನೆ ಅಂತಕ್ಕಂಥದ್ದು ವೈಜ್ಞಾನಿಕ, ಸಾಮಾಜಿಕ, ಶೈಕ್ಷಣಿಕ, ವಾಣಿಜ್ಯಿಕ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ತನ್ನದೇ ಆದಂತಹ ಮಹತ್ವವನ್ನು ಪಡ್ಕೊಂಡಿದೆ. ಇದರಿಂದಾಗಿ ಸಮಾಜದಲ್ಲಿ ಅಭಿವೃದ್ಧಿ ಕಂಡುಬರುತ್ತೆ. ಈಗ ಯಾವುದೋ ಒಂದು ಸಮಸ್ಯೆಗೆ ಪರಿಹಾರ ಕಂಡುಕೋಬೇಕು ಅಂದರೆ ಆ ಸಂಶೋಧನೆಗಳನ್ನ ಮಾಡಬೇಕಾಗುತ್ತೆ. ಸೊ ಈಗ ಹೃದಯದ ಬಗ್ಗೆ ಅಂದರೆ ಹಾಸನದಲ್ಲಿ ನಡೆದಿರ್ತಕ್ಕಂತಹ ಹೃದಯಘಾತಗಳು ಅದು 19, 20, 21 ವರ್ಷದ ಯುವತಿಯರಿಗೆ ಯಾಕೆ ಬಂತು, ಅವರೇನನ್ನು ತಿಂದಿದ್ರು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ತನಿಖೆಯನ್ನು ಮಾಡ್ತಾರೆ. ಅಂದರೆ ಇದು ಪೊಲೀಸ್ ತನಿಖೆ ಅಲ್ಲ, ಬದಲಾಗಿ ಒಂದು ವಿಷಯದ ಬಗ್ಗೆ ಅರಿವನ್ನು ಮೂಡಿಸ್ಕೊಳ್ಳೋದಕ್ಕೆ ಅಥವಾ ಒಂದು ವರದಿಯನ್ನು ತಯಾರು ಮಾಡೋದಕ್ಕೆ ಈ ಮೊದಲ ಹಂತವಾಗಿ ಸಂಶೋಧನೆಯನ್ನು ಮಾಡ್ತಾರೆ. ವರದಿಯನ್ನು ಯಾವುದೇ ಕಾರಣಕ್ಕೂ ಮೊದಲನೇದಾಗಿಯೇ ವರದಿಯನ್ನು ತಗೊಳ್ಳೋದಿಲ್ಲ. ಅದ್ರ ಬಗ್ಗೆನೂ ಕೂಡ ನಾನು ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಸೊ ವರದಿ ಅಂದ್ರೇನು, ವರದಿ ಬಗ್ಗೆ ಮುಂದೆ ಮಾತಾಡೋಣ. ಆದರೆ ಯಾವುದೇ ಒಂದು ಸಂಶೋಧನೆ ಮಾಡಬೇಕು ಅಂದರೆ ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೋಬೇಕು. ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ಸಂಶೋಧನೆಗಳು ನಡೀತವೆ. ಇದಿಷ್ಟೇ ಅಲ್ಲ, ಆಸ್ಪತ್ರೆಗಳಿಗೆ ಸಂಬಂಧಿಸಿದಂತೆ ಹಲವಾರು ರೋಗಗಳು, ಕೊರೋನಾ ವೈರಸ್ ಕೋವಿಡ್-19 ಬಂತಲ್ಲ, ಆಗಲೂ ಕೂಡ ಸಾಕಷ್ಟು ಔಷಧಿಗಳನ್ನು ಪ್ರಯೋಗ ಮಾಡಲಾಯಿತು. ಅಂದರೆ ಅದು ಕೂಡ ಒಂದು ಸಂಶೋಧನೆ. ಆ ಸಂಶೋಧನೆಯಲ್ಲಿ ಕೆಲವು ವ್ಯಕ್ತಿಗಳು ಆ ಔಷಧಿಯ ಗುಣಮಟ್ಟವನ್ನು ತಡೆಯೋದಕ್ಕಾಗದೆ ದೈವಾಧೀನರಾಗಿರ್ಬೋದು. ಸೊ ಆದರೂ ಕೂಡ ಕೊನೆಗೆ ಒಂದು ಔಷಧಿಯ ಅಂದರೆ ಅದು ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುವಂಥ ಔಷಧಿಯನ್ನು ಎಲ್ರಿಗೂ ಕೂಡ ನೀಡಲಾಯಿತು. ಸೊ ಹಾಗೆ ಎಲ್ರಿಗೂ ಕೂಡ ಮೊದಲಿಗೆ ಕೊಡಲಿಲ್ಲ. ಅವರು ಒಂದಷ್ಟು ಪ್ರಾಣಿಗಳ ಮೇಲೆ ಹಾಗೆ ಒಂದಷ್ಟು ವ್ಯಕ್ತಿಗಳ ಮೇಲೆ ಅದನ್ನು ಪ್ರಯೋಗ ಮಾಡಿದ್ರು. ಅದು ಕೊಂಚ ಮಟ್ಟಿಗೆ ಕೊರೋನಾವನ್ನು ತಡೆಯೋದಕ್ಕೆ ಸಾಧ್ಯವಾಗುತ್ತೆ ಅಂತಕ್ಕಂತಹ ಅಭಿಪ್ರಾಯಗಳನ್ನ ತೆಗೆದುಕೊಂಡು ಹಲವಾರು ವ್ಯಕ್ತಿಗಳು ಇಲ್ಲಿ ಸಂಶೋಧನೆಯನ್ನು ಮಾಡಿರ್ತಾರೆ. ಸೊ ಯಾವುದೇ ಒಂದು ವಸ್ತುವನ್ನು ತಕ್ಷಣಕ್ಕೆ ನಾವು ನಂಬೋದಿಲ್ಲ. ಈಗ ಏನೋ ಒಂದು ಘಟನೆ ನಡೆಯುತ್ತೆ, ಆ ಘಟನೆಯ ಬಗ್ಗೆ ಪೊಲೀಸರು ತನಿಖೆಯನ್ನು ಮಾಡ್ತಾರೆ. ಆ ತನಿಖೆ ಮಾಡಿದಾಗ ಅದರ ಬಗ್ಗೆ
ಹೆಚ್ಚು ಮಾಹಿತಿ ಸಿಗುತ್ತೆ. ಹಾಗೆ ಇಲ್ಲಿ ಯಾವುದೇ ವಿಷಯವನ್ನು ದಾಖಲು ಮಾಡುವಾಗ ಪ್ರೇಕ್ಷಣೀಯ ಸ್ಥಳಗಳಲ್ಲಿರ್ಬೋದು, ಅಲ್ಲೆಲ್ಲೇ ಇರ್ಬೋದು, ಯಾವುದೇ ವಿಷಯವನ್ನು ದಾಖಲು ಮಾಡುವಂತಹ ಸನ್ನಿವೇಶದಲ್ಲಿ ಅದರ ಬಗ್ಗೆ ದಾಖಲೆ ಮಾಡ್ತಕ್ಕಂಥವರು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳೋದಕ್ಕೆ ಹಲವಾರು ಲೇಖನಗಳನ್ನು ಹಾಗೆ ಸ್ಥಳೀಯ ಮಾಧ್ಯಮಗಳಿಂದ ಅಥವಾ ಸ್ಥಳೀಯ ಪಂಚಾಯಿತಿಗಳಿಂದ, ಸ್ಥಳೀಯ ಸಂಸ್ಥೆಗಳಿಂದ ಮಾಹಿತಿಯನ್ನು ತೆಗೆದುಕೊಳ್ತಾರೆ. ಆಮೇಲೆ ಅವರು ಆ ವಿಷಯಗಳನ್ನು ದಾಖಲು ಮಾಡ್ತಕ್ಕಂಥದ್ದನ್ನು ಪ್ರಮುಖವಾಗಿ ಗಮನಿಸ್ತೇವೆ. ಪ್ರಮುಖವಾಗಿ ಸಂಶೋಧನೆ ಎಂದರೆ ಯಾವುದೇ ಒಂದು ವಿಷಯದ ಬಗ್ಗೆ ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅಧ್ಯಯನಕ್ಕೊಳಪಡಿಸ್ತಕ್ಕಂತಹ ಸನ್ನಿವೇಶವನ್ನು ಸಂಶೋಧನೆ ಎನ್ನುತ್ತೇವೆ. ಇದಿಷ್ಟೇ ಅಲ್ಲದೆ ಯಾವುದೇ ಮಾಹಿತಿಗಳನ್ನು, ದತ್ತಾಂಶಗಳನ್ನು ಸಂಗ್ರಹಿಸ್ತಕ್ಕಂತಹ ಒಂದು ಪ್ರಕ್ರಿಯೆಯಾಗಿ ನಾವು ಸಂಶೋಧನೆಯನ್ನು ಕೈಗೊಳ್ತೇವೆ. ಅಂದರೆ ಸಂಶೋಧನೆಯನ್ನು ಯಾವುದೇ ಒಂದು ಇಷ್ಟೇ ಮಿತಿಯಲ್ಲಿ ಅಂತಕ್ಕಂತಹ ನಾವು ನಿಗದಿಯನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಬದಲಾಗಿ ಸಂಶೋಧನೆಗಳು ನಿರಂತರವಾಗಿ ನಡೀತಾ ಇರ್ತವೆ. ಆ ಸಂಶೋಧನೆ ಅಂತಕ್ಕಂತಹ ಅಂಶ ಏನಿದೆ ಅದು ಪ್ರತಿ ವ್ಯಕ್ತಿಯ ಜೀವನ ಶೈಲಿ ಹಾಗೆ ಆತನ ವಿಶಿಷ್ಟ ಗುಣಲಕ್ಷಣಗಳ ಬಗ್ಗೆ ಅಧ್ಯಯನವನ್ನು ಕೈಗೊಳ್ಳುತ್ತೆ. ಯಾವುದೇ ಒಂದು ವಿಷಯವನ್ನು ವೈಜ್ಞಾನಿಕವಾಗಿ, ಸಾಮಾಜಿಕವಾಗಿ ಹಾಗೆ ಯಾವುದೇ ಒಂದು ಲೇಖನಗಳ ಆಧಾರದ ಮೇಲೆ ಅಥವಾ ಪ್ರತ್ಯಕ್ಷವಾಗಿ ಅವುಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತಹ ಒಂದು ಸನ್ನಿವೇಶವನ್ನು ನಾವು ಸಂಶೋಧನೆ ಅಂತ ಕರಿತೇವೆ. ಪ್ರಮುಖವಾಗಿ ಸಂಶೋಧನೆಗಳನ್ನು ಯಾವುದೇ ಒಂದು ವಿಷಯದ ಬಗ್ಗೆ ವ್ಯವಸ್ಥಿತ ಜ್ಞಾನಕ್ಕಾಗಿ ಅಷ್ಟೇ ಅಲ್ಲದೆ ಯಾವುದೇ ಒಂದು ವಿಷಯದ ಬಗ್ಗೆ ಊಹೆಯನ್ನು ಮಾಡಿಕೊಳ್ಳೋದಕ್ಕೆ ಈ ಸಂಶೋಧನೆಗಳು, ಇದಿಷ್ಟೇ ಅಲ್ಲದೆ ಪ್ರಶ್ನೆಗಳನ್ನು ಹುಟ್ಟುಹಾಕೋದಕ್ಕೆ ಸಂಶೋಧನೆಗಳು ನಿರಂತರವಾಗಿ ಸಹಾಯಕವಾಗ್ತವೆ. ನೋಡಿ, ಯಾವುದೇ ಒಂದು ವಿಷಯವನ್ನು ನಾವು ಅಧ್ಯಯನ ಮಾಡ್ತಕ್ಕಂಥ ಸನ್ನಿವೇಶದಲ್ಲಿ ಅದು ಹೇಗೆ ಹುಟ್ಟಿತು, ಅದು ಹುಟ್ಟುವಾಗ ಹೇಗಿತ್ತು, ಬೆಳವಣಿಗೆ ಹೊಂದಿದ ಮೇಲೆ ಹೇಗಿದೆ ಅನ್ನೋದ್ರ ಬಗ್ಗೆ ನಾವು ಸಮಗ್ರವಾಗಿ ತಿಳುವಳಿಕೆ ಮೂಡಿಸ್ಕೊಳ್ಳೋದಕ್ಕೆ ಈ ಅಂಶ ಪ್ರಮುಖವಾಗಿ ಸಹಾಯ ಮಾಡುತ್ತೆ. ಯಾವುದೇ ವಿಷಯವನ್ನು ಪ್ರಮಾಣೀಕರಿಸ್ತಕ್ಕಂತಹ ಒಂದು ಸನ್ನಿವೇಶವನ್ನು ಇಲ್ಲಿ ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಇದು ಕೇವಲ ಮಾಹಿತಿಯನ್ನು ಕೊಡೋದಷ್ಟೇ ಅಲ್ಲದೆ ಅವುಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಅಷ್ಟೇ ಅಲ್ಲದೆ ಭವಿಷ್ಯದಲ್ಲಿ ಅವುಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಒಂದು ದಾರಿಯನ್ನು ಕಲ್ಪಿಸಿಕೊಡುತ್ತೆ. ಯಾವುದೇ ಒಂದು ಸಿದ್ಧಾಂತದ ಬಗ್ಗೆ ಪ್ರಮುಖವಾಗಿ ನೀವೆಲ್ಲರೂ ಕೂಡ ಗಮನಿಸಿರ್ಬೋದು, ಯಾವುದೇ ಸಮಾಜಶಾಸ್ತ್ರ, ರಾಜ್ಯಶಾಸ್ತ್ರ, ಯಾವುದೇ ವಿಷಯ ಇರ್ಬೋದು, ಆ ವಿಷಯದ ಎಲ್ಲ ಸಿದ್ಧಾಂತಗಳಿಗೂ ಕೂಡ ಟೀಕೆಗಳಿವೆ. ಹಾಗೆ ಒಬ್ಬರ ಸಿದ್ಧಾಂತಕ್ಕಿಂತ ಮತ್ತೊಬ್ಬರ ಸಿದ್ಧಾಂತಗಳು ವಿಭಿನ್ನವಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಅವುಗಳ ಬಗ್ಗೆ ನಾವು ಮುಂದಿನ ಸಂಚಿಕೆಗಳಲ್ಲಿ ಮಾತನಾಡೋಣ. ಸಂಶೋಧನೆ ಮುಗಿದ ನಂತರ ನಾವು ಸಿದ್ಧಾಂತಗಳ ಬಗ್ಗೆ ಮಾತಾಡೋಣ. ಸೊ ಹೀಗೆ ಯಾವುದೇ ಒಂದು ವಿಷಯವನ್ನು ಭವಿಷ್ಯದಲ್ಲಿ ಅದೇನಾಗ್ಬೋದು ಅಂತಕ್ಕಂತಹ ನಿರ್ಧಾರವನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಯಾಗಿ ನಾವು ಸಂಶೋಧನೆಯನ್ನು ನಾವು ಗಮನಿಸ್ತೇವೆ. ಈ ಸಂಶೋಧನೆಗಳು ಎಷ್ಟೋ ಕಾಲದಲ್ಲಿ, ಆಗಿನ ಕಾಲದ ವಿಷಯಗಳ ಬಗ್ಗೆ ನಮಗೆ ಅರಿವು ಮೂಡಿಸ್ಕೊಳ್ಳೋದಕ್ಕೆ ಅಥವಾ ಯಾವುದೇ ಒಂದು ಕುರುಹುಗಳನ್ನು ಪತ್ತೆ ಹಚ್ಚೋದಕ್ಕೆ ಈ ಸಂಶೋಧನೆಗಳು
ಸಹಾಯಕವಾಗುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಯಾವುದೇ ಒಂದು ವಿಷಯವನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಅವುಗಳ ಬಗ್ಗೆ ಸಂಶೋಧನೆಗಳನ್ನು ಮಾಡಬೇಕಾಗುತ್ತೆ. ಈಗ ನೀವು ಉದಾಹರಣೆಗಾಗಿ ನೀವು ಭಗತ್ ಸಿಂಗ್ ಅವ್ರ ಬಗ್ಗೆ ತಿಳ್ಕೋಬೇಕು ಅಂತ ಇರ್ತೀರಿ. ಈಗ ಭಗತ್ ಸಿಂಗ್ ಅವರು ನಮ್ಮ ನಡುವೆ ಇಲ್ಲ, ಆದರೆ ಅವರ ಬಗ್ಗೆ ತಿಳ್ಕೋಬೇಕು ಅಂದರೆ ನಾವು ಅವರ ಬಗ್ಗೆ ಬರೆದಂತಹ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾಗತ್ತೆ. ಇದು ಭಗತ್ ಸಿಂಗ್ ಅವರ ಬಗ್ಗೆ ನಮಗೆ ತಿಳುವಳಿಕೆ ಮೂಡಿಸುತ್ತೆ. ಇನ್ನು ಆನ್ಲೈನ್ನಲ್ಲಿ ಸಾಕಷ್ಟು ಭಗತ್ ಸಿಂಗ್ ಅವರ ವಿವರಣೆಗಳು ನಿಮಗೆ ಸಿಗ್ತವೆ. ಅದಕ್ಕಿಂತ ಮುಖ್ಯವಾಗಿ ಯಾವ ಒಂದು ಲೈಬ್ರರಿಗಳಲ್ಲಿ ಇವರಿಗೆ ಸಂಬಂಧಪಟ್ಟಂತಹ ಪುಸ್ತಕಗಳಿವೆ ಅನ್ನೋದನ್ನು ನೀವು ಹುಡುಕ್ತೀರ. ಅದನ್ನೇ ಕಣ್ರಿ ಸಂಶೋಧನೆ ಅನ್ನೋದು. ನೀವೇನು ಶೋಧ ಮಾಡ್ತೀರಾ, ಅನ್ವೇಷಣೆ ಮಾಡ್ತೀರಾ, ಅದನ್ನೇ ಸಂಶೋಧನೆ ಅಂತೀವಿ. ನೀವು ಯಾವುದೋ ಒಂದು ವಿಷಯದ ಬಗ್ಗೆ ನಿಮಗೆ ತಿಳಿದಿರಲ್ಲ, ಅಚಾನಕ್ಕಾಗಿ ಅದರ ಬಗ್ಗೆ ನಾನು ತಿಳ್ಕೋಬೇಕು ಅಂತ ನೀವು ಹೊರಡ್ತೀರ. ಮೊದಲು ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ನೋಡೋದಾದರೆ ಮೊದಲು ಗುರು ಹಿರಿಯರನ್ನು ಕೇಳಿ ತಿಳ್ಕೋಬೇಕು. ಅಲ್ಲೂ ನಮಗೆ ಸಮಾಧಾನ ಆಗಲಿಲ್ಲ ಅಂದಾಗ ನಾವು ಶೋಧ ಮಾಡಬೇಕು, ಹುಡುಕಾಟ ನಡೆಸಬೇಕು. ಅದರ ಬಗ್ಗೆ ವಿಶೇಷವಾಗಿ ಯಾವುದೇ ಒಂದು ವಿಷಯವನ್ನು ಅಧ್ಯಯನ ಮಾಡಬೇಕು ಅಂದರೆ ನಾವು ಈ ಅಂಶವನ್ನು ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಇದಿಷ್ಟೇ ಅಲ್ಲದೆ ಈ ಸಂಶೋಧನೆ ಅಂತಕ್ಕಂಥದ್ದೇನಿದೆ, ಇದು ಒಬ್ಬ ವ್ಯಕ್ತಿಯಲ್ಲಿ ಆತ್ಮಸ್ಥೈರ್ಯವನ್ನು ಮೂಡಿಸುತ್ತೆ. ಇದಿಷ್ಟೇ ಅಲ್ಲದೆ ಏಕೆ, ಏನು, ಹೇಗೆ ಅಂತಕ್ಕಂತಹ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ. ನೋಡಿ, ಈ ಮಗು ಏನಿದೆ ಅದು ಹುಟ್ಟತಾನೆ ನಡೆಯಲ್ಲ. ನಡೆಯೋದಕ್ಕೆ ಇನ್ನೊಂದು ಸ್ವಲ್ಪ ಸಮಯ ಅವಕಾಶ ಬೇಕಾಗತ್ತೆ. ಕಣ್ಣು ಬಿಟ್ಟ ತಕ್ಷಣ ಮಗು ಅಳುತ್ತೆ. ಯಾಕೆ ಅಂದರೆ ಮಗು ತಾಯಿ ಗರ್ಭದಲ್ಲಿದ್ದಾಗ ಕತ್ತಲಾಗಿರುತ್ತೆ ಅಲ್ವಾ. ಏಕ್ದಮ್ ತಕ್ಷಣ ಮಗು ಭೂಮಿಗೆ ಬಿದ್ದಾಗ ಆ ಮಗುವಿಗೆ ಕಣ್ಣು ಬಿಡೋದಕ್ಕಾಗಲಿ ಅಥವಾ ಇದು ಯಾವ ಒಂದು ಪ್ರಪಂಚ ಅಂತಕ್ಕಂತಹ ಅರಿವಿರೋದಿಲ್ಲ. ಹಾಗಾಗಿ ಮಗು ಜೋರಾಗಿ ಅಳುತ್ತೆ. ಸೊ ಹಾಗೆ ಒಂದು ಸಂಶೋಧನೆ ಅಂದಾಗ ಅಲ್ಲಿ ಬರ್ತಕ್ಕಂಥದ್ದು ಏನು, ಏಕೆ, ಹೇಗೆ, ಎಲ್ಲಿ, ಯಾವಾಗ ಈ ಪ್ರಶ್ನೆಗಳು ಮೂಡುತ್ತೆ. ಊಹೆಗಳು, ಅವುಗಳ ಬಗ್ಗೆನೂ ಮಾತಾಡೋಣ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಸಂಶೋಧನೆ ಅಂದರೆ ಏನು ಅಂತಕ್ಕಂಥದ್ದನ್ನು. ಏಕೆ, ಹೇಗೆ, ಏನು ಈ ಪ್ರಶ್ನೆಯನ್ನು ನೀವು ಸಂಶೋಧನೆ ಕೈಗೊಳ್ತಕ್ಕಂತಹ ಸನ್ನಿವೇಶದಲ್ಲಿ ನೀವು ಮಾಡಬೇಕಾಗುತ್ತೆ. ಇನ್ನು ಪ್ರಶ್ನಾವಳಿಗಳ ಬಗ್ಗೆನೂ ಮಾತಾಡಬೇಕಾಗಿದೆ. ಅವುಗಳ ಬಗ್ಗೆನೂ ಕೂಡ ನಾನು ಮಾತಾಡ್ತೀನಿ. ಸೊ ನಾನು ನಿಮಗೆ ಸಂಪೂರ್ಣ ಮಾಹಿತಿಯನ್ನು ಅರ್ಥೈಸದೆ ಮುಂದೆ ಹೋದರೆ ಅದು ತಪ್ಪಾಗುತ್ತೆ. ಯಾಕಂದರೆ ಕ್ಲಾಸ್ ಮಾಡೋದು ದೊಡ್ಡ ವಿಷಯ ಅಲ್ಲ, ಅದನ್ನು ಅರ್ಥೈಸೋದು ಬಹಳ ಮುಖ್ಯ ಆಗುತ್ತೆ. ಈಗ ನಿಮ್ಮೆಲ್ರಿಗೂ ಕೂಡ ಅರ್ಥ ಆಯಿತು ಅಂತ ಭಾವಿಸ್ತೀನಿ. ಸಂಶೋಧನೆ ಎಂದರೇನು ಅಂತಕ್ಕಂತಹ ಪ್ರಶ್ನೆಗೆ ನೀವು ಉತ್ತರವನ್ನು ಬರೀಬೇಕಾದ್ರೆ ಹೇಗೆ, ಏಕೆ, ಏನು ಈ ಅಂಶಗಳನ್ನು ನಾವು ತಿಳ್ಕೊಳ್ಳೋದಕ್ಕೆ ಈ ಸಂಶೋಧನೆಗಳು ಸಹಾಯಕವಾಗುತ್ತೆ. ಎಲ್ಲನೂ ಕೂಡ ಒಟ್ಟಿಗೆ ನಾವು ಹೇಳ್ಕೊಡೋಕ್ಕಾಗಲ್ಲ. ಸೊ ಹಾಗಾಗಿ ಮೊದಲನೇದಾಗಿ ನಾವು ಸಂಶೋಧನೆಯನ್ನು ಅರ್ಥ ಮಾಡ್ಕೋಬೇಕು. ಇಷ್ಟನ್ನು ನಾನು ಈಗಾಗಲೇ ಅರ್ಥೈಸುವಂತಹ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದು ವಿಷಯದ ಬಗ್ಗೆ ವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಸಂಶೋಧನೆ
ಅಂತಕ್ಕಂತಹ ಹೆಸರಿನಿಂದ ಕರಿತೀವಿ. ಸಂಶೋಧನೆಯ ವಿಧಗಳು ಹಾಗೆ ಸಂಶೋಧನೆಯ ಮತ್ತಷ್ಟು ವಿಷಯವನ್ನು ನಾನು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತೀನಿ. ಯಾಕಂದರೆ ಎಲ್ಲನೂ ಒಂದೇ ಸಂಚಿಕೆಯಲ್ಲಿ ಹೇಳಿದ್ರೆ ನಿಮಗೂ ಅರ್ಥ ಆಗಲ್ಲ. ನಾವು ಪಾಠ ಮಾಡಿದ್ದು ಅಂದರೆ ನಾವು ಕ್ಲಾಸ್ ಮಾಡಿದ್ದು ಕೂಡ ವ್ಯರ್ಥ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಸಂಶೋಧನೆ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಬಹಳ ಮುಖ್ಯ ಆಗುತ್ತೆ. ಅವರು ಯಾವುದೇ ವಿಷಯದ ಬಗ್ಗೆ ಅಧ್ಯಯನ ಮಾಡ್ತಾ ಇರ್ಬೋದು, ಅವರು ಪ್ರಮುಖವಾಗಿ ಸಂಶೋಧನೆಯ ಬಗ್ಗೆ ಅರ್ಥ ಮಾಡ್ಕೋಬೇಕಾಗುತ್ತೆ. ಸಂಶೋಧನೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಅವರು ತಮ್ಮ ಒಂದು ವಿಷಯದ ವಿಷಯ ಇರುತ್ತೆ ಅದನ್ನು ಆಳವಾಗಿ ಅಧ್ಯಯನ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಹಾಗಾದರೆ ಈ ಪ್ರಯತ್ನ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ನಿಮಗೆ ಪ್ರಶ್ನೆಗಳಿರುತ್ತೆ ನಿಮ್ಮ ಮನಸ್ಸಲ್ಲಿ, ಅದನ್ನು ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಅಥವಾ 8317439148 ಮತ್ತೊಮ್ಮೆ 8317439148 ಈ ಸಂಖ್ಯೆಗೆ ನೀವು ವಾಟ್ಸಪ್ ಸಂದೇಶಗಳ ಮೂಲಕ ನಿಮ್ಮ ಪ್ರಶ್ನೆಗಳನ್ನು ಕೇಳ್ಬೋದು. ಅದನ್ನು ನಾನು ತಿಳ್ಕೊಂಡು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನೀವು ಕೂಡ ಪ್ರಶ್ನೆಗಳನ್ನ ಕೇಳ್ಬೋದು. ಇನ್ನೂ ಏನು ಅರ್ಥ ಆಗಿಲ್ಲ ಇದರಲ್ಲಿ, ಅಂದರೆ ಸಂಶೋಧನೆ ಅಂದರೆ ಏನು ಅಂತಕ್ಕಂತಹ ಅರ್ಥವನ್ನು ನಿಮಗೇನಾದರೂ ಅರ್ಥ ಆಗಿಲ್ಲ ಅಂದರೆ ದಯವಿಟ್ಟು ಕೇಳಿ, ನಾನು ನಿಮಗೆ ತಿಳಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅದಕ್ಕೂ ಮೊದಲು ನೋಡಿ, ನಮ್ಮ ಶ್ರಮಕ್ಕೆ ನೀವು ಕೊಡ್ತಕ್ಕಂಥದ್ದು ಒಂದು ಪುಟ್ಟ ಕಾಣಿಕೆ ಅಂದರೆ ಅದು ಸಬ್ಸ್ಕ್ರೈಬ್ಗಳು. ಈಗಾಗಲೇ 371 ಜನ ನಮ್ಮನ್ನು ಬೆಂಬಲಿಸಿದ್ದಾರೆ. ಸೊ ಹೀಗೆ ನಿಮ್ಮೆಲ್ಲರ ಬೆಂಬಲ ಇದ್ದರೆ ನಾವು ನಿರಂತರವಾಗಿ ಎಷ್ಟೇ ಕಷ್ಟ ಆದರೂ ಕೂಡ ಒಂದು ಕಾರ್ಯಕ್ರಮಗಳನ್ನ ಮಾಡೋದಕ್ಕೆ ಅಥವಾ ಈ ರೀತಿಯ ವಿಷಯಗಳನ್ನ ತಿಳಿಸೋದಕ್ಕೆ ಸಹಾಯಕವಾಗುತ್ತೆ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ಮುಂದಿನ ದಿನಗಳು ಇದನ್ನು 2 ದಿನ ನಡೆಸಬೇಕು ಅಂತಕ್ಕಂಥ ಆಲೋಚನೆ ಇದೆ. ಸೊ ನಿಮ್ಮ ಅನಿಸಿಕೆಗಳನ್ನು ಕೂಡ ತಿಳಿಸಿ. ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಷರತ್ತಿಗೆ ಅನುಮತಿ ಕೊಡಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.